ಲೈಕ್ ರಾಹುಲ್ ಗಾಂಧಿಗೆ ಆಪೋಸಿಟ್ ಏನಿಲ್ಲ. ಸುಮಾರು ಸರಿ ಅವ್ರು ಮಾತಾಡೋದು ಏನಿರುತ್ತೆ ಅಂತ ಅವ್ರಿಗೆ ಗೊತ್ತಾಗಲ್ಲ. ತುಂಬಾ ಬ್ಲಂಡರ್ಸ್ ಅವ್ರು ಅದೇ ರೀತಿ ಮಾಡ್ಕೊಂಡಿದ್ದಾರೆ ಕೂಡ. ಬಟ್ ಮೋದಿ ಅಂತ ಬಂದ್ರೆ ಅವ್ರು ತುಂಬಾ ಕ್ಲಿಯರ್ ಇದ್ದಾರೆ. ಇದುವರೆಗೂ ನನಗೆ ನಿಜ ಹೇಳ್ಬೇಕಂದ್ರೆ ಸ್ಕಾಲರ್ಶಿಪ್ ಅಷ್ಟೊಂದು ಬಂದೇ ಇಲ್ಲ. ಇವಾಗ ಒಂದು SSP ಸ್ಕಾಲರ್ಶಿಪ್ ಅಂತ ಇದೆ, ಅಪ್ಲೈ ಮಾಡ್ತೀವಿ. ಅದು ತುಂಬಾ ದೊಡ್ಡ ಪ್ರಾಸೆಸ್ ಹೇಳ್ತಾರೆ ಪ್ರತಿಯೊಂದಕ್ಕೂ. ಬೆಲೆ ಏರಿಕೆ ಆಗಿದೆ, ಅದನ್ನ ಒಪ್ಕೊಳ್ಳಬೇಕು. ಬಿಕಾಸ್ ನಮ್ಮ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಜಾಸ್ತಿ ಆಗ್ತಿದೆ ಅಂತ ಅರ್ಥ. ಬೆಲೆ ಏರಿಕೆ ಆಗ್ತಿದೆ ಅಂತಂದ್ರೆ ತುಂಬಾ ಯೂತ್ಸ್ ಪಾಲಿಟಿಕ್ಸ್ ಹೋಗ್ಬೇಕು. ಬಿಕಾಸ್ ಅವ್ರ ವಿಷನ್ ಕ್ಲಿಯರ್ ಇರುತ್ತೆ ಅಂಡ್ ಅವ್ರಿಗೆ ಗೊತ್ತು ಯಾವ್ದು ಸರಿ ಯಾವ್ದು ತಪ್ಪು ಅಂತ. ಬಿಕಾಸ್ ದೇ ಆರ್ ಮೋರ್ ಎಜುಕೇಟೆಡ್. ನಾವು ಮೋದಿ ಅವ್ರನ್ನ ಸೋಲ್ಸೋದು ತುಂಬಾ ಕಷ್ಟ ಇದೆ. ಬಿಕಾಸ್ ಯಾರ ಬಾಯಲ್ಲಿ ಕೇಳಿದ್ರು ಮೋದಿ ಅಂದ್ರೆ ವಾವ್ ಅಂತಾನೆ ಹೇಳ್ತಾರೆ. ಅದು ಅವ್ರು ಕೊಟ್ಟಿರೋ ಇಂಪ್ಯಾಕ್ಟ್. ಎಲ್ಲರಿಗೂ ಫ್ರೀ ಕೊಡೋ ಬದಲು ಒಂದು ಏಜ್ ಲಿಮಿಟ್ ಇರ್ರೆಸ್ಪೆಕ್ಟಿವ್ ಆಫ್ ಜೆಂಡರ್ ಅವ್ರಿಗೆ ಫ್ರೀ ಕೊಡ್ಬೋದು. ಬಿಕಾಸ್ ಅವ್ರಿಗೆ ಹೆಲ್ಪ್ ಆಗುತ್ತೆ. ಸ್ಟೂಡೆಂಟ್ಸ್ ನಮ್ಗೆ ಹೆಂಗಿದ್ರು ಪಾಸ್ ಇದ್ದೇ ಇತ್ತು, ನಾವು ಪಾಸ್ ತೋರಿಸ್ಕೊಂಡೇ ಓಡೋಣ. ನಮಸ್ತೆ ಮ್ಯಾಮ್. ನಮಸ್ತೆ. ಈಗೇನು ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ, ಯಾರು ಪ್ರಧಾನಮಂತ್ರಿ ಆದರೆ ಉತ್ತಮ ಅಂತ ಅನಿಸುತ್ತೆ? ನಮ್ಗೆ ಅನ್ಸೋದೇನಂದ್ರೆ ಆಬ್ವಿಯಸ್ಲಿ ನಾವು ಮೋದಿ ಅಂತಾನೆ ಹೇಳ್ತೀವಿ. ಬಿಕಾಸ್ ತುಂಬ ಡೆವಲಪ್ಮೆಂಟ್ಸ್ ಆಗಿದೆ ಅವ್ರು ಬಂದಾಗಿಂದ. ಟು ಬಿ ಹಾನೆಸ್ಟ್, ಲೈಕ್ ಸುಮ್ಮನೆ ಬ್ಲೈಂಡಾಗಿ ಅವ್ರಿಗೆ ಸಪೋರ್ಟ್ ಮಾಡೋಕ್ಕಿಂತ ನಾವು ನೋಡ್ತಿರ್ತೀವಲ್ಲ ದಿನ ಮೀಡಿಯಾದಲ್ಲಿ ಎಲ್ಲ. ಸೊ ನನ್ನ ಪ್ರಕಾರ ಮೋದಿ ಅಂತಾನೆ ಅನ್ಸುತ್ತೆ. ನೀವೊಬ್ಬರು ಯೂತ್ ಆಗಿ ರಾಹುಲ್ ಗಾಂಧಿ ಅವರಿಗೆ ಯಾಕೆ ಪ್ರಧಾನಿ ಆಗಬಾರ್ದು ಅಂತ ಹೇಳ್ತಾ ಇದ್ದೀರಾ? ಅಂದರೆ ನಾನು ಯಾವತ್ತು ಲೈಕ್ ರಾಹುಲ್ ಗಾಂಧಿಗೆ ಆಪೋಸಿಟ್ ಏನಿಲ್ಲ. ಅವರು ಕೂಡ ಲೈಕ್ ಸಮ್ಟೈಮ್ಸ್ ವೆನ್ ಹಿ ಟಾಕ್ ಇಟ್ ಮೇಕ್ಸ್ ಸೆನ್ಸ್. ಸಮ್ಟೈಮ್ಸ್ ಅಷ್ಟೇ, ಅದೇ ಪ್ರಾಬ್ಲಮ್. ಸುಮಾರು ಸರಿ ಅವ್ರು ಮಾತಾಡೋದು ಏನಿರುತ್ತೆ ಅಂತ ಅವ್ರಿಗೆ ಗೊತ್ತಾಗಲ್ಲ. ತುಂಬ ಬ್ಲಂಡರ್ಸ್ ಅವ್ರು ಅದೇ ರೀತಿ ಮಾಡ್ಕೊಂಡಿದ್ದಾರೆ ಕೂಡ. ಆ್ಯಂಡ್ ಅವ್ರು ಏನು ಹೇಳ್ತಾರಲ್ಲ ಅದು ಫಸ್ಟ್ ಆಫ್ ಆಲ್ ಅವ್ರು ಸರಿಯಾಗಿ ಎಕ್ಸಿಕ್ಯೂಟ್ ಮಾಡಲ್ಲ. ಎಕ್ಸಿಕ್ಯೂಟ್ ಮಾಡಿದ್ರು ಅದು ಅವ್ರಿಗೆ ಅನಿಸುತ್ತೆ ಚೆನ್ನಾಗಿದೆ. ಇವಾಗ ಫಾರ್ ಎಕ್ಸಾಂಪಲ್ ಕಾಂಗ್ರೆಸ್ ಅವ್ರು ಇವಾಗ ತಂದಿರೋದು ಬಸ್ ಫ್ರೀ ಎಲ್ಲ ಮೇಲ್ನೋಟಕ್ಕೆ ಚೆನ್ನಾಗಿ ಕಾಣಿಸ್ತಿದೆ. ಬಟ್ ಅದರಿಂದ ಏನೇನು ಇಂಟರ್ನಲ್ ಪ್ರಾಬ್ಲಮ್ಸ್ ಆಗ್ತಿದೆ ಅಂತ ನಮಗೆ ಮಾತ್ರ ಗೊತ್ತು. ಸೊ ಆಬ್ವಿಯಸ್ಲಿ ರಾಹುಲ್ ಗಾಂಧಿ ಅವ್ರ ಕಡೆಯಿಂದ ಆ ಥರ ತಪ್ಪು ಆಗಾಗ ಆಗ್ತಿದೆ. ಬಟ್ ಮೋದಿ ಅಂತ ಬಂದರೆ ಅವ್ರು ತುಂಬ ಕ್ಲಿಯರ್ ಇದ್ದಾರೆ. ಅವ್ರು ತುಂಬ ದೊಡ್ಡ ಚೇಂಜಸ್ ಮಾಡಲಿ ಅಥವಾ ತುಂಬ ಪುಟ್ ಚೇಂಜಸ್ ಮಾಡಲಿ ತುಂಬ ಕ್ಲಿಯರ್ ಇದ್ದಾರೆ ಅವ್ರ ವಿಷನ್ ಬಗ್ಗೆ. ಸೊ ಅದಕ್ಕೆ ಮೋದಿ ಅಂತ ಹೇಳಿ. ಈ ಸ್ಕಾಲರ್ಶಿಪ್ ವಿಚಾರಕ್ಕೆ ಬರೋದಾದರೆ ನಿಮ್ಗೆ ಸರಿಯಾಗಿ ಸ್ಕಾಲರ್ಶಿಪ್ಗಳು ಸಿಗ್ತಾ ಇದೆಯಾ? ನಮ್ಮದು ಫಸ್ಟ್ ಆಫ್ ಆಲ್ ಜನರಲ್ ಕ್ಯಾಟಗರಿಗೆ ಬರುತ್ತೆ. ನಮಗಿರೋ ಸ್ಕಾಲರ್ಶಿಪ್ಸ್ ತುಂಬ ಕಮ್ಮಿ. ಇದುವರೆಗೂ ನನಗೆ ನಿಜ ಹೇಳ್ಬೇಕಂದ್ರೆ ಸ್ಕಾಲರ್ಶಿಪ್ಸ್ ಅಷ್ಟೊಂದು ಬಂದೇ ಇಲ್ಲ ಎಲ್ಲೂ. ಇವಾಗ ಒಂದು SSP ಸ್ಕಾಲರ್ಶಿಪ್ ಅಂತ ಇದೆ, ಅಪ್ಲೈ ಮಾಡ್ತಿದ್ದೀವಿ. ಅದು ತುಂಬ ದೊಡ್ಡ ಪ್ರಾಸೆಸ್ ಹೇಳ್ತಾರೆ ಪ್ರತಿಯೊಂದಕ್ಕೂ. ಒಂದು ಸಬ್ಮಿಟ್ ಮಾಡಿದ್ರೆ ಇದಿಲ್ಲ, ಅದು ಇದು ಅದೆಲ್ಲ ಮಾಡಿ ಇನ್ನೂ ನಂಗೆ ಯಾವುದು ಸ್ಕಾಲರ್ಶಿಪ್ಸ್ ನಿಜ ಹೇಳ್ಬೇಕಂದ್ರೆ ಬಂದಿಲ್ಲ. ಬಟ್ ನನ್ನ ಫ್ರೆಂಡ್ಸ್ ಇದ್ದಾರೆ ಬ್ಯಾಕ್ವರ್ಡ್ ಕ್ಲಾಸಸ್, ಅವರಿಗೆಲ್ಲ ನಿಜವಾಗ್ಲೂ ಸ್ಕಾಲರ್ಶಿಪ್ಸ್ ಬರ್ತಿದೆ ಆ್ಯಂಡ್ ಅದು ತುಂಬ ಉಪಯೋಗ ಆಗ್ತಿದೆ ಅವರಿಗೆ. ಓಕೆ ಮ್ಯಾಮ್, ಇವಾಗ ಬೆಲೆ ಏರಿಕೆ ಬಗ್ಗೆ ಏನು ಮಾತಾಡೋಕ್ಕೆ ಇಷ್ಟಪಡ್ತೀರಾ? ನಿಮ್ಮ ಲೆಕ್ಕ ಬೆಲೆ ಏರಿಕೆ ಆಗಿದೆ ಅಂತೀರಾ? ಎಕನಾಮಿಕಲಿ ಬೆಲೆ ಏರಿಕೆ ಆಗೋದು ಒಳ್ಳೇದಾ ಅಥವಾ ಕೆಟ್ಟದ್ದಾ, ಏನು ಅನಿಸುತ್ತೆ? ಬೆಲೆ ಏರಿಕೆ ಆಗಿದೆ, ಅದನ್ನ ಒಪ್ಕೊಳ್ಳಬೇಕು. ಬಿಕಾಸ್ ಸುಮಾರು ವರ್ಷದಿಂದ ಒಂದು ಕಮೋಡಿಟಿಗೆ ಇದ್ದಿದ್ದ ಪ್ರೈಸ್ ಇವಾಗಿರೋ ಪ್ರೈಸ್ ತುಂಬ ಜಾಸ್ತಿ ಆಗಿದೆ. ಆ್ಯಂಡ್ ನಾವು ಅದು ನಮ್ಗೆ ಅನಿಸುತ್ತೆ ಬಿಕಾಸ್ ನಮ್ಮ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಜಾಸ್ತಿ ಆಗ್ತಿದೆ ಅಂತ ಅರ್ಥ. ಬೆಲೆ ಏರಿಕೆ ಆಗ್ತಿದೆ ಅಂತಂದರೆ ಸೊ ಒಂದು ಕಡೆ ನೋಡೋದಾದರೆ ನಮ್ಗೆ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಬೆಲೆ ಏರಿಕೆ ಆದರೆ ಒಂದು ಕಡೆ ಎಕಾನಮಿಗೆ ಒಳ್ಳೇದೇ ಅದು. ಬಿಕಾಸ್ ನಾವು ಜಾಸ್ತಿ ಪೇ ಮಾಡ್ತೀವಿ. ಅಗೇನ್ ದ ಸರ್ಕ್ಯುಲೇಷನ್ ಇನ್ ದ ಎಕಾನಮಿ ಗೋಸ್ ಆನ್. ಸೊ ಆ್ಯಸ್ ಎ ಕಾಮರ್ಸ್ ಸ್ಟೂಡೆಂಟ್ ಐ ಫೀಲ್ ದಟ್ ಬೆಲೆ ಏರಿಕೆ ಮೇಲ್ನೋಟಕ್ಕೆ ನಮಗೆ ಸ್ವಲ್ಪ ಮಿಡಲ್ ಕ್ಲಾಸ್ ಪೀಪಲ್ಗೆ ಸ್ವಲ್ಪ ಕಷ್ಟ ಅಂತ ಅನ್ಸಿದ್ರು. ಎಲ್ಲೋ ಒಂದು ಕಡೆ ಅದು ಬೆನಿಫಿಟ್ ಆಗಬಹುದು. ನನಗೂ ಕಂಪ್ಲೀಟ್ ಇನ್ಫಾರ್ಮೇಷನ್ ಇಲ್ಲ, ಬಟ್ ಸ್ಟಿಲ್ ಆಗಬಹುದು ಅಂತ ಅನ್ಸುತ್ತೆ. ಓಕೆ, ಒಂದು ಸ್ಟೂಡೆಂಟ್ ಆಗಿ ನೆಕ್ಸ್ಟ್ ಬರುವಂತಹ ಪ್ರಧಾನಮಂತ್ರಿಗಳು ಹೇಗಿರಬೇಕು, ಎಜುಕೇಷನ್ನಲ್ಲಿ ಏನೆಲ್ಲ ಮಾಡಬೇಕು ಅವರು ಅಂತ ನಿಮಗೆ ಅನಿಸುತ್ತೆ? ನಮ್ಗೆ ಅನ್ಸೋದು ಏನಂದರೆ ನಮಗೆ ತುಂಬ ಥಿಯರಿ ಬೇಸ್ಡ್ ಇದೆ. ಲೈಕ್ ಆಫ್ಕೋರ್ಸ್ ನಾವು ಕಾಮರ್ಸ್ ಸ್ಟೂಡೆಂಟ್ಸ್, ಬಟ್ ತುಂಬ ಥಿಯರಿ ಬೇಸ್ಡ್ ಇದೆ. ಸೊ ನಮ್ಗನ್ಸುತ್ತೆ ಸ್ವಲ್ಪ ಪ್ರಾಕ್ಟಿಕಲ್ಸ್ಗೆ ಕೊಡಬೇಕು. ಲೈಕ್ ಯಾವ ರೀತಿ ಉಪಯೋಗಿಸ್ಕೊಬೇಕು. ಲೈಕ್ ನಾವು ಬುಕ್ಕಲ್ಲಿ ಬರಿತೀವಿ. ಬಟ್ ಒಂದು ಕಂಪನಿಗೆ ಅಥವಾ ಒಂದು ಪ್ಲೇಸ್ಮೆಂಟ್ಸ್ಗೆ ಅಂತ ಹೋದರೆ ನಮಗೆ ಗೊತ್ತಾಗಲ್ಲ ಹೆಂಗೆ ಅದನ್ನ ಯೂಸ್ ಮಾಡಬೇಕಂತ. ಸೊ ಪ್ರಾಕ್ಟಿಕಲ್ ಕ್ಲಾಸಸ್ ಆ್ಯಂಡ್ ಆ್ಯಪ್ಟಿಟ್ಯೂಡ್ ಕ್ಲಾಸಸ್ ಮೇಯ್ನ್. ಬಿಕಾಸ್ ನಮಗೆ ಫಸ್ಟ್ ಸ್ಟೇಜ್ ಫಿಯರ್ ತುಂಬ ಇದೆ. ಸೊ ಪ್ರಾಕ್ಟಿಕಲ್ಸ್, ಆ್ಯಪ್ಟಿಟ್ಯೂಡ್ ಕ್ಲಾಸಸ್ ಎಲ್ಲ ಜಾಸ್ತಿ ಮಾಡಬೇಕು ಅಂತ ಅನಿಸುತ್ತೆ. ಆ್ಯಂಡ್ ಬೇರೆ ಏನಾದರೂ ಸ್ಟೂಡೆಂಟ್ಸ್ಗೆ ಉಪಯೋಗ ಆಗುವಂಥದ್ದು, ಎಲ್ಲರಿಗೂ ಸ್ಕಾಲರ್ಶಿಪ್ ಕೊಡುವಂಥದ್ದು. ಬರೀ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತಾರೆ. ಇವಾಗ ನಮ್ಮದು ಜನರಲ್, ಬಟ್ ನಮಗೂ ಫಿನಾನ್ಷಿಯಲ್ ಪ್ರಾಬ್ಲಮ್ಸ್ ಇರುತ್ತೆ. ಬಟ್ ನಮಗೆ ಸ್ಕಾಲರ್ಶಿಪ್ ಇಲ್ಲ. ಸೊ ಆ ಥರ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಓಕೆ, ಯೂತ್ಸ್ ಆಗಿ ಇವಾಗಿನ ಯೂತ್ಸ್ ಏನು ಮಾಡ್ತಿದ್ದಾರೆ ಅಂದರೆ ಪಾಲಿಟಿಕ್ಸ್ ಅಂತಂದ್ರೆ ಮೂಗು ಮುರಿತಾ ಇದ್ದಾರೆ. ಅಯ್ಯೋ ಪಾಲಿಟಿಕ್ಸಿಗೆ ಹೋಗೋದು ಬೇಡ, ನಾವೇನಾದರೂ ಮಾಡ್ಕೊಂಡು ಇರ್ಬೋದು ಅಂತ. ಆ ಥರದವ್ರಿಗೆ ಏನು ಹೇಳೋಕೆ ಇಷ್ಟಪಡ್ತಾರೆ? ನಿಜಕ್ಕೂ ಯೂತ್ಸ್ ಬರಬೇಕಾ ಪಾಲಿಟಿಕ್ಸ್ಗೆ? ಅಫ್ಕೋರ್ಸ್ ಇಟ್ಸ್ ಹೈ ಟೈಮ್. ಬಿಕಾಸ್ ಯೂತ್ಸ್ ಅವರಿಗೆ ಇರೋಂಥ ವಿಷನ್ ಬೇರೆ ಯಾರಿಗೂ ಇರಲ್ಲ. ನಮ್ಮ ದೇಶ ಯಾವ ರೀತಿ ಇರಬೇಕು. ಬಿಕಾಸ್ ನನಗೇನು ಪ್ರಾಬ್ಲಮ್ ಆಗ್ತಿದೆ ಇಲ್ಲಿ ಓಡಾಡೋದ್ರಲ್ಲಿ ನನಗೆ ಗೊತ್ತಿರುತ್ತೆ. ಸೊ ನಾನು ಅದನ್ನ ಯಾವ ರೀತಿ ಸರಿ ಮಾಡಬೇಕಂತಲೂ ನಂಗೆ ಗೊತ್ತಿರುತ್ತೆ. ನನಗೊಂದು ಪವರ್ ಬೇಕಾಗಿರುತ್ತೆ. ಸೊ ಯೂತ್ಸ್ ಪಾಲಿಟಿಕ್ಸಿಗೆ ಬರೋದು ತುಂಬ ಇಂಪಾರ್ಟೆಂಟ್. ಆ್ಯಕ್ಚುಲಿ ಇವಾಗ ತೇಜಸ್ವಿ ಸೂರ್ಯ ಅವ್ರನ್ನೆಲ್ಲ ನೋಡಿದ್ರೆ ಅನಿಸುತ್ತೆ ಇವ್ರು ಬಂದರೆ ನಮ್ಗೆ ಏನಾದರೂ ಚೇಂಜ್ ಆಗುತ್ತೆ ಅಂತ. ಆ ಪೊಸಿಷನಲ್ಲಿ ನಾವು ಇರ್ಬೋದು. ಸೊ ನನಗನ್ಸೋದು ಏನಂದರೆ ತುಂಬ ಯೂತ್ಸ್ ಪಾಲಿಟಿಕ್ಸ್ಗೆ ಹೋಗಬೇಕು. ಬಿಕಾಸ್ ಅವ್ರ ವಿಷನ್ ಕ್ಲಿಯರ್ ಇರುತ್ತೆ ಆ್ಯಂಡ್ ಅವ್ರಿಗೆ ಗೊತ್ತು ಯಾವ್ದು ಸರಿ ಯಾವ್ದು ತಪ್ಪು ಅಂತ. ಬಿಕಾಸ್ ದೇ ಆರ್ ಮೋರ್ ಎಜುಕೇಟೆಡ್. ಬಟ್ ಇವಾಗ ಪಾಲಿಟಿಕ್ಸಿಗೆ ಯೂತ್ ಯಾಕೆ ಹೋಗ್ತಿಲ್ಲ ಅಂದರೆ ನನ್ನ ಪ್ರಕಾರ ಪೊಲಿಟಿಷಿಯನ್ಸೇ ಮಾಡ್ಕೊಂಡಿರೋದು.
ಎಲ್ಲ ಕಡೆ ಕರಪ್ಷನ್, ಒಬ್ಬ ಪೊಲಿಟಿಷಿಯನ್ ಸರಿಯಾಗಿ ಒಂದೊಂದ್ಸರಿ ಮಾತಾಡಲ್ಲ, ಅವ್ರ ಕೇರ್ಲೆಸ್ನೆಸ್ ಅದೆಲ್ಲ ನೋಡಿದ್ರೆ ಇಡೀ ಪಾಲಿಟಿಕ್ಸ್ ಇರೋದೇ ಹಿಂಗೆ ಅಂತ ನಾವು ಡಿಸೈಡ್ ಆಗಿಬಿಟ್ಟಿದ್ದೀವಿ. ಅದೊಂದು ಸ್ವಲ್ಪ ಚೇಂಜ್ ಮಾಡಿದ್ರೆ, ಸ್ವಲ್ಪ ಅವೇರ್ನೆಸ್ ಕೊಟ್ಟರೆ, ಇವಾಗ ಯೂತ್ ಪಾಲಿಟಿಷಿಯನ್ಸ್ ಯಾರಿದ್ದಾರಲ್ಲ ಅವ್ರು ಬಂದು ಮಾತಾಡೋದ್ರಿಂದ, ಅವ್ರ ಮುಂದೆ ಸ್ಪಾಟ್ಲೈಟಿಗೆ ಬರೋದ್ರಿಂದ ನಮಗೆ ಪಾಲಿಟಿಕ್ಸ್ ಮೇಲೆ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಆಗ್ಬೋದು. ಆಬ್ವಿಯಸ್ಲಿ ಯೂತ್ಸ್ ಪಾಲಿಟಿಕ್ಸಿಗೆ ಬರಲೇಬೇಕು. ಲೈಕ್ ಐ ಆಮ್ ವೆರಿ ಇಂಟ್ರೆಸ್ಟೆಡ್ ಇನ್ ದಟ್ ಟು. ಓಕೆ ಮ್ಯಾಮ್, ಇವಾಗ ಮೋದಿ ಅವರನ್ನ ರಾಜಕಾರಣದಿಂದ ಹೊರಗೆ ಹಾಕೋಕೆ ಅಥವಾ ಅವ್ರನ್ನ ಪ್ರಧಾನಮಂತ್ರಿ ಆಗಬಾರ್ದು ಅಂತ ಹೇಳೋಕೆ ತುಂಬಾ ಜನ ವಿಪಕ್ಷ ನಾಯಕಗಳು ಸಿದ್ಧವಾಗಿದ್ದಾರೆ. ನಿಜಕ್ಕೂ ಮೋದಿ ಅವ್ರನ್ನ ಸೋಲ್ಸೋಕೆ ಆಗುತ್ತೆ ಅಂತ ಅನ್ಸುತ್ತಾ? ನಂಗೆ ಅನ್ಸುತ್ತೆ ಆ್ಯಸ್ ಆಫ್ ನಾವು ಮೋದಿ ಅವ್ರನ್ನ ಸೋಲ್ಸೋದು ತುಂಬ ಕಷ್ಟ ಇದೆ. ಬಿಕಾಸ್ ದ ಇಂಪ್ಯಾಕ್ಟ್ ಹಿ ಹ್ಯಾಸ್ ಲೆಫ್ಟ್ ಆನ್ ಈಚ್ ಆ್ಯಂಡ್ ಎವ್ರಿ ಪರ್ಸನ್ ಆಫ್ ಇಂಡಿಯಾ. ಬಿಕಾಸ್ ಯಾರ ಬಾಯಲ್ಲಿ ಕೇಳಿದ್ರು ಮೋದಿ ಅಂದರೆ ವಾವ್ ಅಂತಲೇ ಹೇಳ್ತಾರೆ. ಅದು ಅವ್ರು ಕೊಟ್ಟಿರೋ ಇಂಪ್ಯಾಕ್ಟ್. ಒಂದು ಸ್ವಲ್ಪ ವರ್ಷದ ಹಿಂದೆ ಟ್ರೈ ಮಾಡಿದರೆ ಮೇ ಬಿ ಆಗ್ತಿತ್ತೇನೋ, ನಂಗೆ ಅಷ್ಟೊಂದು ಗೊತ್ತಿಲ್ಲ. ಬಟ್ ಇವಾಗ ಆ್ಯಸ್ ಆಫ್ ನಾವು ನೋಡಿದ್ರೆ ಒಂದು ಹಳ್ಳಿಯಿಂದ ಹಿಡಿದು ಒಂದು ಸಿಟಿವರೆಗೂ ಯಾರು ಬಾಯಲ್ಲಿ ನೋಡಿದ್ರು ಮೋದಿ ಅಂತಲೇ ಬರುತ್ತೆ. ಬಿಕಾಸ್ ಅವ್ರು ಅಷ್ಟು ಎವಿಡೆಂಟಾಗಿ ಚೇಂಜಸ್ನ ತಂದಿದ್ದಾರೆ. ಆ್ಯಂಡ್ ದೆನ್ ಕಾಶ್ಮೀರ್ POK ಇತ್ತು, ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ್, ಅದನ್ನ ಬಿಡುಗಡೆ ಮಾಡಿಸಿದ್ರು. ಸೊ ಈ ಥರ ಸುಮಾರು ದೊಡ್ಡ ಚೇಂಜಸ್ಸಿಂದ ಇನ್ನು ಬೇರೆ ಬೇರೆ ಚೇಂಜಸ್ ಹಳ್ಳಿಗಳಲ್ಲಿ ಅಲ್ಲಿ ತಂದಿದ್ದಾರೆ. ಸೊ ಮೋದಿ ಅಂದರೆ ಇವಾಗ ಇಟ್ಸ್ ಎ ಬಿಗ್ ನೇಮ್. ಎಲ್ಲರೂ ಮೋದಿ, ಯಾರೂ ಸೆಕೆಂಡ್ ಥಾಟೇ ಕೊಡ್ತಿಲ್ಲ. ಪ್ರೈಮ್ ಮಿನಿಸ್ಟರ್ ಅಂದರೆ ಮೋದಿ, ಇಂಟರ್ನ್ಯಾಷನಲ್ ಲೆವೆಲ್ಸಲ್ಲೂ ಇಂಡಿಯಾ ಅಂದರೆ ಮೋದಿ ಅಂತಲೇ ಕರೀತಾರೆ. ಸೊ ಮೋದಿನ ಸೋಲ್ಸೋದು ತುಂಬ ಕಷ್ಟ ಇದೆ ಅಂತಲೇ ಅನಿಸುತ್ತೆ. ಓಕೆ ಮ್ಯಾಮ್, ಇವಾಗ ಕರ್ನಾಟಕದ ವಿಚಾರಕ್ಕೆ ಬರೋದಾದ್ರೆ ಸಿದ್ದರಾಮಯ್ಯ ಅವ್ರು ಕೊಟ್ಟಿರುವಂತಹ ಅಷ್ಟು ಸೌಲಭ್ಯಗಳು ನಿಮಗೆ ಒಪ್ಪಿಗೆ ಇದೆಯಾ, ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ? ಹಾಂ ಹೌದು ಮ್ಯಾಮ್. ಅಂದರೆ ನಾನು ಎಲ್ಲ ಅಂತ ಹೇಳಲ್ಲ, ಕೆಲವು ಇದೆ. ಲೈಕ್ ನನಗೆ ಎಕ್ಸಾಕ್ಟಾಗಿ ಯಾರು ತಂದ್ರು ಅಂತ ಗೊತ್ತಿಲ್ಲ. ಲೈಕ್ ಈ ಕ್ಷೀರ ಭಾಗ್ಯ ಇರ್ಬೋದು, ಅವೆಲ್ಲ ಒಂದು ಕಾಲದಲ್ಲಿ ಅವರುಗಳೇ ತಂದಿದ್ದು ಹಿಂದೆ, ಅವೆಲ್ಲ ಚೆನ್ನಾಗಿದೆ. ಬಟ್ ಇತ್ತೀಚೆಗೆ ಅವ್ರು ತಂದ್ರಲ್ಲ ಈ ಬಸ್ದು ಏನು ಫ್ರೀ ಅಂತ ಎಲ್ಲ ಹೇಳಿದ್ರಲ್ಲ, ಐ ಥಿಂಕ್ ಇದು ಅವಶ್ಯಕತೆ ಇರಲಿಲ್ಲ ಅಂತ ಅನಿಸುತ್ತೆ. ಬಿಕಾಸ್ ನಾನು ಅದನ್ನ ಅನುಭವಿಸ್ತಿದ್ದೀನಿ, ಫ್ರೀ ಬಸ್, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ನಮ್ಗೆ ಏನಾಗುತ್ತೆ ಅಂದರೆ ಎಲ್ಲೂ ನಾವು ದುಡ್ಡು ಕೊಟ್ಟರು ಅವ್ರು ಇಸ್ಕೊಳ್ಳಲ್ಲ, ಅವ್ರು ನಮ್ಗೆ ಫ್ರೀ ಟಿಕೆಟೇ ಕೊಡ್ತಾರೆ. ಸೊ ತುಂಬ ರಶ್ ಆಗಿಬಿಟ್ಟಿದೆ. ನಾವು ಆಲ್ಮೋಸ್ಟ್ ಹಾರ್ಸ್ ಟುಗೆದರ್ ವೆಯ್ಟ್ ಮಾಡ್ತೀವಿ ಇಲ್ಲಿ ಬಸ್ಗೋಸ್ಕರ. ತುಂಬ ರಶ್ಶು, ಬಸ್ ಬಂದರೂ ರಶ್ ಇರುತ್ತೆ. ಸೊ ಈ ಥರ ಪ್ರಾಬ್ಲಮ್ ಆಗಿದೆ. ನಂಗೆ ಅನ್ಸೋದು ಏನಂದರೆ ಎಲ್ಲರಿಗೂ ಫ್ರೀ ಕೊಡೋ ಬದಲು ಒಂದು ಏಜ್ ಲಿಮಿಟ್, ಇವಾಗ 60+ ಯಾರು ಇರ್ತಾರೆ ಅವರೆಲ್ಲ ಲೈಕ್ ಇರ್ರೆಸ್ಪೆಕ್ಟಿವ್ ಆಫ್ ಜೆಂಡರ್ ಅವ್ರಿಗೆ ಫ್ರೀ ಕೊಡ್ಬೋದಿತ್ತು. ಬಿಕಾಸ್ ಅವ್ರಿಗೆ ಹೆಲ್ಪ್ ಆಗುತ್ತೆ. ಸ್ಟೂಡೆಂಟ್ಸ್ ನಮ್ಗೆ ಹೆಂಗಿದ್ರು ಪಾಸ್ ಇದ್ದೇ ಇತ್ತು, ನಾವು ಪಾಸ್ ತೋರಿಸ್ಕೊಂಡೇ ಓಡಾಡ್ತಿದ್ವಿ. ಇದೊಂದು ಅವಶ್ಯಕತೆ ಇರಲಿಲ್ಲ. ಬಿಕಾಸ್ ನನ್ನ ಎಕ್ಸ್ಪೀರಿಯನ್ಸ್ ಮೇಲೆ ಬಸ್ದು ಬೇಕಾಗಿರಲಿಲ್ಲ ಅನಿಸ್ತು. ನನಗೆ ತುಂಬ ಕಷ್ಟ ಆಗ್ತಿದೆ ನಮಗೆ ಬಸ್ಸಿಂದ. ಓಕೆ ಮ್ಯಾಮ್, ಲಾಸ್ಟ್ ಕ್ವಶನ್. ಈಗ 18 ವರ್ಷ ತುಂಬಿರುತ್ತೆ, 19 ವರ್ಷಕ್ಕೆ ಬಂದಿರ್ತಾರೆ, ವೋಟಿಂಗ್ ಪವರ್ ಸಿಕ್ಕಿರುತ್ತೆ, ಇನ್ನೇನು ಲೋಕಸಭಾ ಎಲೆಕ್ಷನ್ ಬರ್ತಿದ್ಯಪ್ಪ, ನಾವು ಒಂದು ವೋಟ್ ಮಾಡ್ಬಿಡೋಣ ಅಂತ ಅಂದ್ಕೊಂಡಿರ್ತಾರೆ. ಅಂಥವ್ರಿಗೆ ಏನು ಹೇಳೋಕ್ಕೆ, ಒಂದು ಯೂತ್ ಆಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ನನಗೇನು ಅನಿಸುತ್ತೆ ಅಂತಂದರೆ, ಯಾರಿವಾಗ ನೆಕ್ಸ್ಟ್ ಓಟ್ ಹಾಕ್ತಿದ್ದೀರಲ್ಲ, ನೀವು ನಿಮ್ಮ ಸ್ವಂತ ಇದರಿಂದ ಯೋಚನೆ ಮಾಡಿ. ಇವಾಗ ನಾನೇ ಇಲ್ಲಿ ಬಂದ್ಬಿಟ್ಟು ಮೋದಿ ಬೆಸ್ಟ್ ಅಂದಿದ ತಕ್ಷಣ ಮೋದಿಗೆ ಓಟ್ ಹಾಕ್ಬೇಕಂತೇನಿಲ್ಲ. ನೀವು ನೋಡಿ, ನಿಮ್ಗೆ ಅನಿಸಿದ್ರೆ ರಾಹುಲ್ ಗಾಂಧಿ ಅವರು ಇನ್ನೂ ಏನೋ ಐಡಿಯಾಸ್ ಇಟ್ಟಿದ್ದಾರೆ, ಅವ್ರು ಇನ್ನೂ ಮುಂದೆ ಏನೋ ಮಾಡ್ಬೋದು ಅನ್ಸಿದ್ರೆ ಖಂಡಿತ ಅವರಿಗೆ ಓಟ್ ಹಾಕಿ. ಯಾರನ್ನೂ ನಿಮ್ಮ ಬ್ರೈನ್ ವಾಶ್ ಮಾಡೋಕ್ಕೆ ಬಿಡಬೇಡಿ. ನಿಮ್ಗೆ ಯಾರು ಬೆಸ್ಟ್ ಅನಿಸುತ್ತೋ ಅದೇ ಓಟ್ ಹಾಕಿ. ಬಿಕಾಸ್ ಈಚ್ ಆ್ಯಂಡ್ ಎವ್ರಿ ಓಟ್ ಮೇಕ್ಸ್ ಅ ಡಿಫ್ರೆನ್ಸ್. ಸೊ ನಾವು ಯಾರಿಗೆ ಕರೆಕ್ಟ್ ಅನಿಸ್ತೋ ಅವ್ರಿಗೆ ಮಾತ್ರ ಓಟ್ ಹಾಕಬೇಕು. ಲೈಕ್ ತುಂಬ ಜನ ದುಡ್ಡಿಸ್ಕೊಂಡೆಲ್ಲ ಓಟ್ ಹಾಕ್ತಾರೆ. ಅದು ಎಷ್ಟು ನಡೆಯುತ್ತೆ PM ಎಲೆಕ್ಷನ್ಸ್ ಎಲ್ಲ ನಂಗೆ ಗೊತ್ತಿಲ್ಲ. ಬಟ್ ಆ ಥರ ಆಮಿಷಗಳಿಗೆ ಒಳಗಾಗಬಾರ್ದು ಅಂತ ನಾನು ಹೇಳ್ತೀನಿ. ನಿಮ್ಗೆ ಯಾರು ಬೆಸ್ಟ್ ಅನಿಸ್ತಾರೋ ಬ್ಲೈಂಡ್ಲಿ ಗೋ ಆ್ಯಂಡ್ ವೋಟ್ ಫಾರ್ ದೆಮ್. ನಿಮ್ಗೆ ಅನಿಸ್ಬೇಕು, ಬಟ್ ನಿಮ್ಮ ಓಟು ನಿಮ್ಮ ಮನಸ್ಸಾಕ್ಷಿಗೆ ಏನು ಪೂರಕವಾಗಿರಬೇಕು. ನಾನು ನಿಜವಾಗ್ಲೂ ನನ್ನ ಇಷ್ಟದ ಪ್ರಕಾರ ಆಗ್ತಿದ್ದೀನಿ ಅಂತ. ಆ್ಯಂಡ್ ಯೋಚನೆ ಮಾಡಿ, ನಮ್ಮ ದೇಶದಲ್ಲಿ ಏನೇನು ಬರಬೇಕು, ಯಾರು ಅದಕ್ಕೆ ಕೆಪೇಬಲ್ ಇದ್ದಾರೆ, ಇಷ್ಟು ವರ್ಷ ಏನು ಮಾಡಿದ್ದಾರೆ, ಆ ಥರ ಯೋಚನೆ ಮಾಡಿ ಓಟ್ ಹಾಕಿ ಅಂತ ಹೇಳ್ತೀವಿ.